ಹೆಲೋ ಎವ್ರಿವನ್, ಎಲ್ಲರಿಗೂ ನಮಸ್ಕಾರ. ಮತ್ತೊಮ್ಮೆ ಸ್ವಾಗತ ನನ್ನ ಯೂಟ್ಯೂಬ್ ಚಾನಲ್ ಮನೀಸ್ ಲಿಟಲ್ ವಿಂಡೋ. ಸೊ ಇವತ್ತು ನಾನು ಒಂದು ವೆರಿ ಈಸಿ ಬೇಗ ಮಾಡುವಂಥ ರೆಸಿಪಿ ತೋರಿಸ್ತಾ ಇದ್ದೀನಿ. ಇದ್ರ ಜೊತೆಗೆ ನಾನೊಂದು ಸ್ಟೋರಿ ಬಂದಿದ್ದೀನಿ. ಈ ಸ್ಟೋರಿ ಕೇಳಿದ ಮೇಲೆ ನೀವು ನನ್ನನ್ನು ಏನಂತಾರೋ ಗೊತ್ತಿಲ್ಲ, ದಡ್ಡಿ ಅಂತೀರ ಇಲ್ಲ ಬುದ್ಧಿವಂತಿ ಅಂತಾರೋ ಗೊತ್ತಿಲ್ಲ. ನಾನಾದರೆ ಈ ಸ್ಟೋರಿಗೆ ಚಿತ್ರ ವಿಚಿತ್ರ ಸ್ಟೋರಿ ಅಂತ ಹೇಳಿದ್ದೀನಿ. ಚಿತ್ರ ವಿಚಿತ್ರ ಸ್ಟೋರಿ ಜೊತೆಗೆ ಚಿತ್ರಾನ್ನ. ನನಗೆ ಗೊತ್ತು ಏನಮ್ಮ ಚಿತ್ರಾನ್ನ ನಮ್ಮನೆಗೂ ಮಾಡ್ತೀರಿ, ನೀನೇನು ತೋರಿಸಿ ಅಂತ ಹೇಳ್ಬೋದು. ಏನು ಮಾಡಲಿ ಅಣ್ಣ, ಚಿತ್ರಾನ್ನನೂ ಬೇಗ ಮಾಡುವಂಥ ಅಡುಗೆ ಲಂಚ್ ಬಾಕ್ಸಿಗೆ, ಹಾಗಾಗಿ ಹೇಳ್ತಾ ಇದ್ದೀನಿ. ಸೊ ನನ್ನ ಹತ್ರ ಇವತ್ತು ಜಸ್ಟ್ 15 ಮಿನಿಟ್ಸ್ ಟೈಮ್ ಇತ್ತು. 2:45 ಆಗಿತ್ತು ಆಲ್ರೆಡಿ ಮಧ್ಯಾಹ್ನ. ನನಗೆ 3 ಗಂಟೆ ಕ್ಯಾಬ್ ಬರುತ್ತೆ. 15 ನಿಮಿಷದಲ್ಲಿ ನಾನು ಯಾವ ಥರ 2 ಅಡುಗೆ ಮಾಡಿದ್ದೀನಿ, 5 ನಿಮಿಷ ಎಕ್ಸ್ಟ್ರಾ ತೊಗೊಂಡು ಆ 5 ನಿಮಿಷದಲ್ಲಿ ಯಾವ ಅಡುಗೆ ಮಾಡಿದ್ದೀನಿ ಪ್ರತಿಯೊಂದು ನಾನು ಇವತ್ತು ಹೇಳ್ತೀನಿ ಸ್ಟೋರಿ ಜೊತೆಗೆ. ಸೊ ನನ್ನ ವಿಡಿಯೋ ಕೊನೆವರೆಗೂ ನೋಡಿ, ಎಂಜಾಯ್ ಮಾಡಿ, ಸಖತ್ ಫನ್ನಿಯಾಗೂ ಇರುತ್ತೆ. ಚಿತ್ರಾನ್ನ ರೆಸಿಪಿ ಎಲ್ಲರಿಗೂ ಗೊತ್ತಿರೋದೆ, ಆದರೆ ಇವತ್ತು ನಾನು ಸ್ವಲ್ಪ ಟೈಮಲ್ಲಿ ಯಾವ್ಯಾವ ಥರ ಮಿಸ್ಟೇಕ್ ಮಾಡಿ ಫಟಾಫಟ ಅಂತ ಮಾಡಿದ್ದೀನಿ ತೋರಿಸ್ತೀನಿ. ನಿಜವಾಗ್ಲೂ ನಿಮ್ಗೆ ಫನ್ನಿನೇ ಅನಿಸುತ್ತೆ. ಸೊ ನಾನೇನು ಮಾಡಿದ್ರೆ, ಸ್ನಾನಕ್ಕೆ ಹೋಗೋ ಮುಂಚೆ ಅನ್ನಕ್ಕೆ ಇಕ್ಕಿ ಹೋಗಿದ್ದೆ, ಹೊರಗಡೆ ಬಂದೆ, ಅನ್ನ ಆಲ್ರೆಡಿ ಆಗೋಗಿತ್ತು. ಸೊ ನಾನೊಂದು ಸ್ವಲ್ಪ ಈರುಳ್ಳಿ ಮತ್ತು ಮೆಣಸಿನ್ಕಾಯಿ ಕಟ್ ಮಾಡಿ ಇಟ್ಕೊಂಡೆ. ಅವಾಗ ಯೋಚನೆ ಮಾಡ್ತಾಯಿದ್ದೆ ಏನು ಮಾಡೋಣ ಇವತ್ತು ಅಂತ. ಮತ್ತು ಮನೆಯಲ್ಲಿ ಒಂದು ನಿಂಬೆಹಣ್ಣಿತ್ತು. ಸೊ ಚಲೋ ನಿಂಬೆಹಣ್ಣಿದೆ ಅಂತ ಚಿತ್ರಾನ್ನ ಮಾಡೋಣ ಅಂದ್ಕೊಂಡೆ. ಸೊ ಎಣ್ಣೆ ಹಾಕ್ಬಿಟ್ಟು ಎಲ್ಲ ಥರ ಬೇಳೆ ಹಾಕ್ಬಿಟ್ಟು, ನೀವೇ ನೋಡಿದ್ರೆ ಒಂದು ಸ್ವಲ್ಪ ಉದ್ದಿನ ಬೇಳೆ, ಕಡಲೆ ಬೀಜ ಮತ್ತು ಕಡಲೆಬೇಳೆ ಹಾಕಿದ್ದೆ ಮೊದಲೇ. ಹಾಕ್ಬಿಟ್ಟು ಮತ್ತೆ ನೆನಪು ಬಂತು ನನಗೆ, ಅರೆ ಚಿತ್ರಾನ್ನಕ್ಕೆ ಹಾಕೋದು ಈರುಳ್ಳಿ ಅಲ್ಲ ಬೆಳ್ಳುಳ್ಳಿ ಅಂತ. ಅಯ್ಯೋ ಏನು ಮಾಡಲಿ, ಆಲ್ರೆಡಿ ಕಟ್ ಮಾಡಿಬಿಟ್ಟಿದ್ದೆ. ಸೊ ಒಂದು ಕಡೆ ಇನ್ನೊಂದು ಸ್ವಲ್ಪ ಬೆಳ್ಳುಳ್ಳಿ ತೊಗೊಂಡು ಪಟ ಸುಳ್ಬಿಟ್ಟು ಜೊಜ್ಬಿಟ್ಟು ಎಲ್ಲ ಹಾಕ್ಬಿಟ್ಟಿದ್ದೀನಿ ನೋಡಿ. ಬೆಳ್ಳುಳ್ಳಿ ಈರುಳ್ಳಿ ಎಲ್ಲ ಹಾಕ್ಬಿಟ್ಟೆ, ಯಾಕಂದರೆ ವೇಸ್ಟ್ ಮಾಡೋಕ್ಕಾಗಲ್ಲ ಅಂತ. ಸೊ ಅದ್ರ ಜೊತೆಗೆ ಸ್ವಲ್ಪ ಈಗ ಅರಶಿನ ಪುಡಿನೂ ಹಾಕ್ಕೊಂಡೆ. ಸೊ ಒಂದು ಕಡೆ ಫ್ರೈ ಮಾಡ್ಕೊತಾ ಇದ್ದೀನಿ. ಮತ್ತು ಇನ್ನೊಂದು ಕಡೆ ಮತ್ತೆ ನೆನಪು ಬಂತು, ಡ್ರೈ ಚಿಲ್ಲಿ ಹಾಕೋದೇ ಮರ್ತೋಗಿದ್ದೀನಿ ಅಂತ. ಸೊ ಅದನ್ನು ಹಾಕ್ತಾಯಿದ್ದೀನಿ. ಟೈಮ್ ಇರಲಿಲ್ಲ, ಮತ್ತು ಒಂದು ಸ್ವಲ್ಪ ಉಪ್ಪು ಹಾಕ್ತೆ. ಇನ್ನೊಂದು ಕಡೆ ನಾನು ಕೊತ್ತಂಬರಿ ಸೊಪ್ಪು ಮತ್ತು ಲೆಮನನ್ನು ಕಟ್ ಮಾಡ್ಕೊತಾ ಇದ್ದೀನಿ. ಸೊ ಸ್ಟವ್ ಆಫ್ ಮಾಡಿಬಿಟ್ಟು ಅದನ್ನು ಹಾಕ್ಬಿಟ್ಟೆ ಬೇಗ. ಆ್ಯಕ್ಚುಲಿ ಲೆಮನ್ನ ಕನ್ನಡದಲ್ಲಿ ಏನಂತ ಹೇಳ್ತಾರಂತ ನನಗೆ ನೆನಪೇ ಬರಲಿಲ್ಲ. ನಾನು ಅಮ್ಮನಿಗೆ ಫೋನ್ ಮಾಡಿ ಕೇಳಿದೆ, ಅಮ್ಮ ಲೆಮನ್ ಕನ್ನಡದಲ್ಲಿ ಏನಂತಾರೆ ಅಂತ. ಅಮ್ಮ ಹೇಳಿದ್ರೆ, ದಡ್ಡಿ ಅದು ನಿಂಬೆಹಣ್ಣು ಅಂತ. ಮತ್ತು ನೋಡಿ ಒಂದು ಕಡೆ ಅನ್ನನ ನಾನು ಹಾರಕ್ಕೆ ಬಿಟ್ಬಿಟ್ಟು ಬೇಗ ಹೋಗಿಬಿಟ್ಟು ನನ್ನ ಹತ್ರ ಇರೋ ಎಲ್ಲ ವೆಜಿಟೇಬಲ್ಸ್, ಅಂದರೆ ಜಸ್ಟ್ ABC ವೆಜಿಟೇಬಲ್ ಅಂತ ಹೇಳ್ತಾ ಇದ್ದೀನಿ ನಾನು. A ಅಂದರೆ ಆಮ್ಲ, B ಅಂದರೆ ಬೀಟ್ರೂಟು, C ಅಂದರೆ ಕ್ಯಾರೆಟು. ಸೊ ಅದ್ರ ಜೊತೆಗೆ ಒಂದು ಕುಕುಂಬರು, ಅದನ್ನು ಕನ್ನಡದಲ್ಲಿ ಬಂದಿಲ್ಲ, ನಾನು ಮತ್ತೆ ಹೇಳ್ತೀನಿ. ಸೊ ಅವನ್ನ ಸಣ್ಣ ಕಟ್ ಮಾಡ್ಕೊಬಿಟ್ಟೆ. ಇದು ನಾನು ಇವತ್ತು ಹೇಳ್ತಾ ಇದ್ದೀನಿ ವೆಜಿಟೇಬಲ್ ಚಾಟ್. ಓಕೆ, ಸೊ ಇದು ನೋಡಿ, ಇಲ್ಲಿ ನಾನೊಂದು ಬಿಸ್ನೆಸ್ ಟಿಪ್ಪು ನಾನು ನಿಮ್ಗೆ ಕೊಡ್ತೀನಿ. ಸೊ ಯಾರಿಗಾದರೂ ಸೈಡ್ ಡಿಶ್ ಬೇಕಂದರೆ ಸೊ ಈ ಥರ ವೆಜಿಟೇಬಲ್ ಚಾಟ್ ಮಾಡ್ಕೊಂಡು ತಿನ್ನಿ. ತುಂಬ ಹೆಲ್ತಿ ಇರುತ್ತೆ, ತಿನ್ನೋಕ್ಕೂ ತುಂಬ ರುಚಿಕರ ಇರುತ್ತೆ. ನೀವು ಇದೊಂದು ಬಿಸ್ನೆಸ್ ಥರನೂ ಮಾಡ್ಬೋದು. ಸೊ ಆ್ಯಕ್ಚುಲಿ ಆಮ್ಲ ಅಂದರೆ ಗೂಸ್ಬರಿನ ಕನ್ನಡದಲ್ಲಿ ಏನಂತಾರೆ ಎಕ್ಸಾಕ್ಟ್ಲಿ ಗೊತ್ತಿಲ್ಲ. ನಮ್ಮ ಅರ್ಧ ಪಾವಗಡ ತಾಲೂಕು, ಮಡಕ್ಸಿರ ತಾಲೂಕು ಲ್ಯಾಂಗ್ವೇಜಲ್ಲಿ ನಾವು ಉಸಿರೆಕಾಯಿ ಅಂತ ಹೇಳ್ತೀವಿ. ಸೊ ನಾನು ಇದರಲ್ಲಿ ಏನೇನು ಹಾಕಿದ್ದೀನಿ ಅಂತ ಹೇಳ್ತೀನಿ. ಫಸ್ಟ್ ಬಂದು ಒಂದು ಸ್ವಲ್ಪ ಉಪ್ಪು ಹಾಕಿದೆ. ಆಮೇಲೆ ಚಾಟ್ ಮಸಾಲ ನಮ್ಗೆ ಹೊರಗಡೆ ಅಂಗಡಿಯಲ್ಲಿ ಸಿಗುತ್ತೆ. ಅದ್ರ ಜೊತೆಗೆ ಬ್ಲ್ಯಾಕ್ ಸಾಲ್ಟ್ ಅಂದರೆ ಕರ್ರುಪ್ಪು ಅಂತ ಬರುತ್ತೆ, ಅದನ್ನು ಹಾಕ್ಬಿಟ್ಟು ಫಟಾಫಟ ಅಂತ ಮಿಕ್ಸ್ ಮಾಡಿಬಿಟ್ಟು ಬಾಕ್ಸ್ಗೆ ಹಾಕ್ಕೊಂಡೆ. ಇವತ್ತು ನನಗೆ ಮಧ್ಯಾಹ್ನ ಊಟ ಮಾಡೋಕ್ಕೆ ಟೈಮೇ ಇರಲಿಲ್ಲ. ಆ್ಯಕ್ಚುಲಿ ಆಲ್ರೆಡಿ ಕ್ಯಾಬ್ ಬಂದಿತ್ತು. ನಾನು ಡ್ರೈವರ್ ಅಣ್ಣ 2 ನಿಮಿಷ ಬಂದೇ ಬಿಟ್ಟೆ, ಶೂ ಹಾಕ್ಕೊಳ್ತಾ ಇದ್ದೀನಿ ಅಂತ ಸುಳ್ಳು ಹೇಳಿ 5 ನಿಮಿಷ ತೊಗೊಂಡು ನಾನು ಒಂದು ಕಡೆ ರೆಡಿ ಆಗ್ತಾ, ಒಂದು ಕಡೆ ನಾನು ಎಗ್ ಬುರ್ಜಿ ಮಾಡಿದ್ದೀನಿ. ಜಸ್ಟ್ ಈರುಳ್ಳಿ ಹಾಕ್ಬಿಟ್ಟೆ, ಅದು 2 ನಿಮಿಷ ಫ್ರೈ ಆಗಿದೆ. ಅದೊಂದು ಸ್ವಲ್ಪ ಜಾಸ್ತಿನೇ ರೋಸ್ಟ್ ಆಗಿಬಿಟ್ಟಿತ್ತು. ಮತ್ತು 1 ನಿಮಿಷದಲ್ಲಿ ಉಪ್ಪು ಖಾರ ಹಾಕ್ಬಿಟ್ಟು ಎಗ್ ಹಾಕ್ಬಿಟ್ಟು ಬಿಟ್ಬಿಟ್ಟೆ. ಸೊ ಜಸ್ಟ್ ವಿತೌಟ್ ಮಿಕ್ಸ್ ಮಾಡಿದೆ. ನಾನು ಹಂಗೆ ತೊಗೊಂಡೋಗ್ಬಿಟ್ಟಿದ್ದೆ ಆಫೀಸ್ಗೆ. ಬಟ್ ತಿನ್ನೋ ಟೈಮಲ್ಲಿ ಬಂತು, ಸಖತ್ ಟೇಸ್ಟಾಗಿತ್ತು. ಸೊ ಅದಕ್ಕೆ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇನ್ನೊಂದು ಕಡೆ ನನ್ನ ವೆಜಿಟೇಬಲ್ ಚಾಟ್ ಏನಿದೆಯೋ ಅದು ಆಫೀಸ್ ತೊಗೊಂಡೋಗಿ ಜಸ್ಟ್ ಬಾಕ್ಸ್ ಓಪನ್ ಮಾಡಿಬಿಟ್ಟೆ. ವಿತಿನ್ 5 ಮಿನಿಟ್ಸಲ್ಲಿ ನನ್ನ ಬಾಕ್ಸ್ ಎಲ್ಲ ಖಾಲಿ. ನಾನು ಇದೊಂದು ಸ್ವಲ್ಪ ಅಲ್ಲ, ನಾನು 1 kg ತರಕಾರಿ ತೊಗೊಂಡೋದ್ರು ನಮ್ಮ ಆಫೀಸಲ್ಲಿ 5 ನಿಮಿಷದಲ್ಲ ಖಾಲಿ ಮಾಡಿಬಿಡ್ತಾರೆ. ಯಾಕಂದ್ರೆ ಅದು ಟೇಸ್ಟ್ ಅಷ್ಟು ಚೆನ್ನಾಗಿರುತ್ತೆ. ಸೀರಿಯಸ್ಲಿ ಇದು ಬಿಸ್ನೆಸ್ ಟಿಪ್ಪು. ಇದ್ರ ಜೊತೆ ನೀವು ವೆಜಿಟೇಬಲ್ ಪ್ಲೇಸಲ್ಲಿ ಫ್ರೂಟ್ಸನ್ನು ರಿಪ್ಲೇಸ್ ಮಾಡಿ ಬಿಸ್ನೆಸ್ ಮಾಡಿ, ಸಖತ್ತಾಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಐ ವಿಲ್ ಕಮ್ ವಿತ್ ಅನದರ್ ಲಂಚ್ ಬಾಕ್ಸ್ ಫಾರ್ ಟುಮಾರೋ. ಅಂಟಿಲ್ ಬೈ ಬಾಯ್.